ಟ್ರ್ಯಾಕ್ಟರ್ ಪಲ್ಟಿಯಾಗಿ 7 ಸಾವು. ಟ್ರ್ಯಾಕ್ಟರ್ ಸೇತುವೆಯಿಂದ ತುಂಗಭದ್ರಾ ನದಿಗೆ ಬಿದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಘಟನೆ. ಮೃತರೆಲ್ಲರೂ ಒಂದೇ ಕುಟುಂಬದವರು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಆಧ್ಯಾತ್ಮಿಕ ಯಾತ್ರೆ ದುರಂತವಾಗಿ ಕೊನೆಗೊಂಡಿತು. ಶುಕ್ರವಾರ ಒಬ್ಬರ ಕುಟುಂಬವು ತಮ್ಮ ಸಂಬಂಧಿಕರೊಂದಿಗೆ ದೇವರನ್ನ ಭೇಟಿ ಮಾಡಲು ಟ್ರ್ಯಾಕ್ಟರ್ನಲ್ಲಿ ಹೊರಟಿತ್ತು. ಅವರು ಪ್ರಯಾಣಿಸುತ್ತಿದ್ದ ಟ್ರ್ಯಾಕ್ಟರ್ ತುಂಗಭದ್ರಾ ನದಿ ಸೇತುವೆ ಮೇಲೆ ಹಾದು ಹೋಗುವಾಗ ಹಿಂದಿನಿಂದ ಬಂದ ಟ್ಯಾಂಕರ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಉರುಳಿ ಬಿದ್ದಿದ್ದು 6 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತು ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ದುರಂತ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಕೊಪ್ಪಳ ಜಿಲ್ಲೆಯ ಮುನ್ರಾಬಾದ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ವಿವರಗಳು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಸಂಡೂರು ತಾಲೂಕಿನ ಯಶವಂತನಗರ ಗ್ರಾಮದ ಅವರ ಸಂಬಂಧಿಕರೊಂದಿಗೆ ಮರ್ಲಾನಹಳ್ಳಿಯ ಒಂದೇ ಕುಟುಂಬದ ಒಟ್ಟು 19 ಜನರು ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮದಲ್ಲಿರುವ ಹುಲಿಗೆಮ್ಮ ದೇವಿ ದೇವಾಲಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಆದರೆ ಅವರು ಪ್ರಯಾಣಿಸುತ್ತಿದ್ದ ಟ್ರ್ಯಾಕ್ಟರ್ ಸೇತುವೆ ದಾಟುತ್ತಿದ್ದಾಗ ಕೊಪ್ಪಳ ಕಡೆಗೆ ವೇಗವಾಗಿ ಬಂದ ಟ್ಯಾಂಕರ್ ಲಾರಿ ನಿಯಂತ್ರಣ ತಪ್ಪಿ ಹಿಂದಿನಿಂದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ಲಾರಿ ಕ್ಯಾಬಿನ್ ನಾಶವಾಗಿ ಟ್ರ್ಯಾಕ್ಟರ್ ಕೆಳಗೆ ಬಿದ್ದು ಚಾಲಕ ಸೇರಿದಂತೆ 7 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರು ಸಂಡೂರು ಮತ್ತು ಕೂಡ್ಲಿಗಿ ತಾಲೂಕಿನ ಗೌರಮ್ಮ 25 ವರ್ಷ, ಗೀತಾ 20 ವರ್ಷ, ಮಹಾಂತೇಶ್ 18 ವರ್ಷ, ಮಂಜಮ್ಮ 30 ವರ್ಷ, ಟ್ರ್ಯಾಕ್ಟರ್ ಚಾಲಕ ಕೆಂಚಪ್ಪ 35 ವರ್ಷ, ಭರತ್ 1 ವರ್ಷ ಮತ್ತು ಮಾಯಾ 16 ವರ್ಷ. ಮಲ್ಲಹಳ್ಳಿ ಚೇತನ್ನ, ಅಂಜಲಿ, ಸವಿತಾ ಮತ್ತು ಸಂಡೂರು ಕೊಪ್ಪಳದ ನಾಗರಾಜ್ ಮತ್ತು ಅರುಣಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೂಡ್ಲಿಗಿ ಪಟ್ಟಣದ 14ನೇ ವಾರ್ಡ್ನ ರೇಖಾ, ಅರ್ಜುನ್, ರಕ್ಷಿತಾ ಮತ್ತು ಮಹಾಲಕ್ಷ್ಮಿ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹೊಸಪೇಟೆ ಮತ್ತು ಕೊಪ್ಪಳದ ಸರ್ಕಾರಿ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಗಿದೆ. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯಕೀಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಗಾಯಾಳುಗಳು ಈ ಭೀಕರ ಅಪಘಾತದಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡಿರುವುದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. 10 ಜನರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಒಂದೇ ಕುಟುಂಬದ 6 ಸದಸ್ಯರು ಸಾವನ್ನಪ್ಪಿದ ನಂತರ ಗ್ರಾಮ ಶೋಕದಲ್ಲಿ ಮುಳುಗಿದೆ. ಟ್ರ್ಯಾಕ್ಟರ್ ಕೂಡ ತುಂಡಾಗಿ ಘಟನೆಯ ನಂತರ ಮೃತರ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರು ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಜೋರಾಗಿ ಅಳುತ್ತಿದ್ದರು. ಅಪಘಾತದಲ್ಲಿ ಪತ್ನಿ ಮತ್ತು ಮಗನನ್ನ ಕಳೆದುಕೊಂಡ ಮಲ್ಲೇಶ್ ಅವರ ಮತ್ತೊಬ್ಬ ಮಗನೊಂದಿಗೆ ಇದ್ದಾರೆ. ಅವರು ಅಳುವ ರೀತಿ ನೋಡುಗರನ್ನ ಶೋಕದಲ್ಲಿ ಮುಳುಗಿಸುವಂತಿತ್ತು. ಮಾಹಿತಿ ನೀಡಿದ ತಕ್ಷಣ ಬಳ್ಳಾರಿ ಸಂಸದ ತುಕಾರಾಂ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ತಲುಪಿ ಗಾಯಾಳುಗಳನ್ನು ಭೇಟಿ ಮಾಡಿದರು. ಮೃತರ ಕುಟುಂಬಗಳಿಗೆ ಸರ್ಕಾರ 5 ಲಕ್ಷ ರು ಪರಿಹಾರ ನೀಡುವುದಾಗಿ ಅವರು ಘೋಷಿಸಿದರು. ಘಟನೆಯ ಬಗ್ಗೆ ಮುನ್ರಾಬಾದ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾರಣ ನಾನು ತಮಗೆ ತಿಳಿಸಿದ ಹಾಗೆ ಒಂದು ಟ್ಯಾಂಕರ್ ಬಂದು ಟ್ರ್ಯಾಕ್ಟರ್ ಹೊಡೆದಿರೋದು ಇದು ಪ್ರಾಥಮಿಕ ಈ ಹಂತದಲ್ಲಿ. ಓಕೆ, ಆ ಚಾಲಕನ ಪರಿಸ್ಥಿತಿ ಏನು ಎಲ್ಲ ಈಗ ಅವರ ವೈದ್ಯಕೀಯ ಮಾಡಿಸ್ತಾರೆ, ಅವರ ಚರಿತ್ರೆ ನೋಡ್ತಾರೆ. ಈ ಹಿಂದೆ ಯಾವ್ದು ಆಕ್ಸಿಡೆಂಟ್ಗಳಲ್ಲಿ ಆತ ಇನ್ವಾಲ್ವ್ ಇದ್ನ, ಅದು ಯಾವ ಕಂಪನಿ, ಯಾಕೆ ನೀವು ಯೋಚಿಸಿದ್ರು ಎಲ್ಲ ನೋಡಿ ಇದಕ್ಕೆ ಯಾವುದೇ ರೀತಿ ಬೇರೆ ಏನಾದ್ರೂ ಡೈಮೆನ್ಷನ್ಸ್ ಇದ್ರೆ ಅದನ್ನೆಲ್ಲ ತನಿಖೆಯಲ್ಲಿ ಅಳವಡಿಸ್ಕೊಂಡು ಯಾರೇ ಕಾರಣಕರ್ತರಿದ್ರು ಅವರ ಮೇಲೆ ಎಲ್ಲ ಕಠಿಣವಾದ ಕಾನೂನು ಕ್ರಮ ಆಗ್ತದೆ. ಸರ್, ಚಾಲಕ ಎಲ್ಲಿ ಕೊಂಡಿತ್ತು ಸರ್ ವೆಹಿಕಲ್? ಈ ದಿನ ಸುಮಾರು 12:30 ಸುಮಾರಿನಲ್ಲಿ ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಈ ಪ್ರಮುಖವಾಗಿ ಕೂಡ್ಲಿಗಿ ಮತ್ತೆ ಅದರ ಸರೌಂಡಿಂಗ್ ವಿಲೇಜಸ್ ಇಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುನ್ರಾಬಾದ್ ಬಾರ್ಡರ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಟ್ಯಾಂಕರ್ ಒಂದು ಹಿಂದಿನಿಂದ ಬಂದು ಬಹಳ ಬಲವಾಗಿ ಗುದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡರ್ಗೆ ಹೊಡೆದು ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇಯಿಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ, ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಈ ಉಳಿದ ವ್ಯಕ್ತಿಗಳಲ್ಲಿ 4 ಜನ ಇಲ್ಲಿ ಹೊಸಪೇಟೆ 100 ಬೆಡ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಂತ ಇದ್ದಾರೆ. ಇನ್ನು 9 ಜನನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳಗೆ ರೆಫರ್ ಮಾಡಲಾಗಿದೆ. ಅದರಲ್ಲಿ ಇನ್ನೂ 2 ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮ ಆಗಿದೆ ಅಂತ ನಮ್ಮ ಡಾಕ್ಟರ್ಸ್ ತಿಳಿಸಿದ್ದಾರೆ.
ಈಗಾಗಲೇ ಏನು ಈ ಅಪರಾಧ ಎಸಗಿರುವ ಈ ಕೃತ್ಯದ ಹಿಂದಿನ ಆ ಟ್ಯಾಂಕರ್ನ ಚಾಲಕ ಆತನನ್ನು ಈಗಾಗಲೇ ವಶಕ್ಕೆ ಪಡೆದು ನಾವು ಈಗಾಗಲೇ ವಿಚಾರಣೆ ಪ್ರಾರಂಭಿಸಿದ್ದೇವೆ. ಘಟನಾ ಸ್ಥಳಕ್ಕೆ ಘಟನೆ ನಡೆದ ಕೂಡಲೇ SP ವಿಜಯನಗರ ಮತ್ತೆ SP ಕೊಪ್ಪಳ ಇಬ್ರು ಧಾವಿಸಿ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಏನೇನು ಕ್ರಮಗಳಾಗಬೇಕಾಯ್ತು ಆಗಿದೆ. ಹೈವೇನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಕ್ರಮಗಳನ್ನ ಇನ್ಫ್ಯಾಕ್ಟ್ ನಮ್ಮ SP ವಿಜಯನಗರ ಅವರು ಒಂದು 6 ತಿಂಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಅಂತ ಒಂದು ಮಾಡಿದ್ದಾರೆ. ಇದು ಸಂದರ್ಭ ಅಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇನ್ನೊಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ತಿಳಿಸ್ತೀನಿ ತಮಗೆ. ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ PWD, ರೋಡ್ ಇಂಜಿನಿಯರಿಂಗ್, ಆಮೇಲೆ ಕೆಲವು ಕಾಲೇಜು ಪ್ರೊಫೆಸರ್ಸು ಎಲ್ಲಾರನ್ನೂ ಕರ್ಕೊಂಡೋಗಿ ಬ್ಲೈಂಡ್ ಸ್ಪಾಟ್ಸ್ ನ ಐಡೆಂಟಿಫೈ ಮಾಡಿ ಈ ತರ ಸಾಕಷ್ಟು ವಿಚಾರಗಳ ಬಗ್ಗೆ ಎರಡೂ ಜಿಲ್ಲೆ SP ಗಳು ಗಮನ ಹರಿಸ್ತಾ ಇದ್ದಾರೆ. ಇದೊಂದು ಬಹಳ ದುರದೃಷ್ಟವಶಾತ್ ಆಗಿರುವಂತ ದುರ್ಘಟನೆ ಆಗಿದೆ. ಸಂಪೂರ್ಣ ತನಿಖೆ ಮಾಡಿ ನಾವು ಸೂಕ್ತವಾದ ಒಂದು ಆರೋಪ ಪಟ್ಟಿನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ.